ನಿನ್ನೆ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಬಹಿರಂಗ ಆದಂತಹ ಒಂದು ಪತ್ರ ರಾಜ್ಯ ಸರ್ಕಾರದ ನೆಮ್ಮದಿಯನ್ನು ಕೆಡಿಸಿಬಿಟ್ಟಿದೆ. ರಾಜ್ಯ ಸರ್ಕಾರ ಅಂದ್ಕೊಂಡಿತ್ತು ಅಧಿಕಾರಿಗಳ ಕುತ್ತಿಗೆ ಕಟ್ಟಿ ತಲೆ ಕಟ್ಟಿ ನಾವೆಲ್ಲರೂ ಕೂಡ ನಿರಾಳರಾಗೋಣ ಅಂತ ಅಂದ್ಕೊಂಡಿದ್ರು, ಪೊಲೀಸರದೇ ತಪ್ಪು ಅಂತ ಫ್ರೇಮ್ ಮಾಡಿ. ಆದರೆ ನಿನ್ನೆ ಬಿಡುಗಡೆ ಆದಂತಹ ಪತ್ರ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಎಷ್ಟರ ಮಟ್ಟಕ್ಕಿತ್ತು ಅನ್ನೋದನ್ನ ತೋರಿಸಿದೆ. ಈ ಬೆನ್ನಲ್ಲೇ ಸರ್ಕಾರಕ್ಕೆ ವಿಪರೀತ ಮುಜುಗರ ಮತ್ತಷ್ಟು. ಸೊ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಡಿಸಿಪಿ ಪತ್ರ ಗಮನಕ್ಕೆ ತಾರದೇ ಇದ್ದಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರಂತೆ. ವಿಧಾನಸೌಧದ ಕಾರ್ಯಕ್ರಮ ಬೇಡ ಅಂತ ಪೊಲೀಸರು ಪತ್ರವನ್ನ ಬರೆದಿದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೂನ್ 4ನೇ ತಾರೀಕು ವಿಧಾನಸೌಧ ಭದ್ರತಾ ಡಿಸಿಪಿಯಿಂದ ಸತ್ಯವತಿ ಅವರಿಗೆ ಪತ್ರ ಹೋಗುತ್ತೆ, ಅಭಿಪ್ರಾಯ ಹೇಳಿ ಪತ್ರ ಹೋಗುತ್ತೆ. ಸೊ ಈ ಪತ್ರ ನನ್ನ ಗಮನಕ್ಕೆ ಯಾಕೆ ತರಲಿಲ್ಲ ಅಂತ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಹಾಗೂ ಡಿಪಿಆರ್ ಕಾರ್ಯದರ್ಶಿ ಜಿ ಸತ್ಯವತಿಯರನ್ನ ಸಿಎಂ ಪ್ರಶ್ನೆ ಕೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನನಗೆ ಹೇಳಿದಿದ್ರೆ ಮುಗ್ದೋಗ್ತಾ ಇತ್ತು, ನನ್ನ ಗಮನಕ್ಕೆ ಯಾಕೆ ತರಲಿಲ್ಲ ಅಂತ ಕೇಳ್ತಿದ್ದಾರಂತೆ. ಹಾಗಾದ್ರೆ ಇಲ್ಲಿ ಯಾರು ತಪ್ಪು? ಇವರು ಗಮನಕ್ಕೆ ತರಲಿಲ್ಲ ಅನ್ನೋದು ತಪ್ಪ, ಅಥವಾ ನಿಮಗೂ ಪಬ್ಲಿಕ್ ಅಸೆಸ್ಮೆಂಟ್ ಮಾಡೋದಕ್ಕಾಗಲಿಲ್ಲ ಅನ್ನೋದು ತಪ್ಪ ಅನ್ನೋದು ಪ್ರಶ್ನೆ. ಯಾಕಂದರೆ ನೀವೇ ಹೇಳ್ಕೊಳ್ತಿರಲ್ಲ, ನಿಮಗೆ 40 ವರ್ಷದ ರಾಜಕೀಯ ಅನುಭವ ಇದೆ, ಜನ ಹೆಂಗೆ ಬರ್ತಾರೆ ಎಲ್ಲಿಂದ ಬರ್ತಾರೆ ಅನ್ನೋದು ಗೊತ್ತಿದೆ ಅಂತ. ಸೊ ಈಗ ಅಗೇನ್ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಳ್ಳೋ ಮೂಲಕ ಅಧಿಕಾರಿಗಳನ್ನೇ ಇಲ್ಲಿ ಅವರ ತಲೆದಂಡ ಮಾಡೋದಕ್ಕೂ ಮುಂದಾಗ್ತಾರಾ ಅಥವಾ ಕಡ್ಡಾಯ ರಜೆ ಕಳಿಸ್ತಾರಾ ಅನ್ನೋದು ಒಂದು ಪ್ರಶ್ನೆ ಆಗಿ ಉಳಿತಾ ಇದೆ. ಎರಡನೇ ದಿನ ನಾವು ನೋಡಿದ್ವಿ, ಮೈಸೂರಿನಲ್ಲಿ ಸಮರ್ಥಿಸಿಕೊಂಡಿದ್ರು ಸತ್ಯವತಿ ಅವರನ್ನು.